ಜೋಗರ್ ಫಾಲ್ಸ್ ಅಂತ ಅಂತೀನಿ. ಮೇ ಬಿ ಯಾರು ಇದ್ದಂಗಿಲ್ಲ, ಮಸ್ತ್ ಸೌಂಡ್ ಬರತ್ತದ, ಯಾಕೋ ಚಂದ ಇದ್ದಂಗೆ ಅದ್ರಿ ಅದು. ಲಕ್ಷ್ಮಿ ಕಂಡಾಬಿಡಿ ಕೆಳಗೆ ಹೋಗಪ್ಪ, ಅದ ತೋರಿಯಪ್ಪ ನೀ. ವಾವ್, ನೀವು ಸರಿಯಪ್ಪ, ನೀವು ತೆಗಿಯಪ್ಪಿ. ನೋಡಿಲ್ಲ ನೀವು ಬೋಟಿಂಗ್ ಅದ ನೋಡಲ್ಲ, ಇಲ್ಲಿ ಬೋಟಿಂಗ್ ಅದಲ್ಲಿ ಸೇಮ್ ಹುಟ್ಟಿದ ನೋಡಂಗ ಅನ್ಸತ್ತದ. ಬಟ್ ಇದು ಆರ್ಟಿಫಿಷಿಯಲ್. ನಿಂದ್ರ ಹೋಗೇ ಬಿಟ್ಟ, ಅದು ಕೊಡ್ಲಿಲ್ಲ ಜೋರ್ ಲಗಾಕೆ. बोलो बजरंग बली की जय. ಒಂದ್ ಸೆಕೆಂಡ್ ನಿಂದ್ರಿ, ಅವ್ರ ಹತ್ಲಿ ಮಮ್ಮಿ ಯಾರಿದ್ದಾರೆ ಇಲ್ಲಿ? ಹಾಯ್ ಮಮ್ಮಿ. ನೀವು ರೀತು ಬರ್ರಿ. ಸೆಕೆಂಡ್ ತರೋ ನೀನು ನಾಷ್ಟ ಕ್ಲೋಸ್ ಆಯ್ತು ಮತ್ತೆ ಅದಕ್ಕೆ ಇಂಥವೇನ್ರ ಸ್ಪೆಷಲ್ ಬೇಕಾಗಿತ್ತು ಅಲ್ಲಿ ಇನ್ನೂ ಸಿಗಲ್ಲ. ಮಾಚಕದ ಹೊಡಿಲಿ ಅಕ್ಕೋರೆ ನಮ್ಮ ಹಚ್ರಿ. ಹಲೋ ನನ್ನ ಮುದ್ದು ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಗೈಸ್. ಇವತ್ತಿನ ನಮ್ ದಾಂಡೇಲಿ ರೆಸಾರ್ಟ್ ವ್ಲಾಗ್ ಇದು ಕಂಟಿನ್ಯೂ ವ್ಲಾಗ್, ಇದು ಕೊನೆ ವ್ಲಾಗ್ ಸ್ನೇಹಿತರೆ. ಇವತ್ತಿನ ವ್ಲಾಗ್ ನಾಗ ನಾವು ಒಂದು ಫಾಲ್ಸಿಗೆ ಹೋಗಿದ್ದೇವ, ಹಂಗ ಆಕ್ಟಿವಿಟೀಸ್ ವಾಟರ್ ಗೇಮ್ಸ್ ಆಡಿದೆವು, ಮತ್ತೆ ಎಲ್ಲೆಲ್ಲಿ ಹೋಗಿದ್ದೇವೆ ಅಂತ ಇವತ್ತಿನ ವ್ಲಾಗ್ ನೋಡೋಣ ಅಂತ. ಸೊ ನೋಡಿ ಸ್ನೇಹಿತರೆ, ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗೈಸ್ ನಮ್ದು ರೆಸಾರ್ಟ್ ಚೆಕ್ಔಟ್ ಟೈಮ್, ಎಲ್ಲರೂ ರೆಡಿ ಆಗಿ ಪ್ಯಾಕಿಂಗ್ ಮುಗಿಸಿದೆವು. ಇನ್ನು ಗೇಮ್ಸ್ ಆಡುವುದವ, ವಾಟರ್ ಗೇಮ್ಸ್ ರೀ, ಅದಕ್ಕೆ ಚೆಕ್ಔಟ್ ಮಾಡ್ಕೊಂಡ ಹೊಂಟೇವ್ರಿ. ಫೈನಲ್ ಆಗಿ ಇನ್ನೊಂದ್ಸಲ ಫೋಟೋ ಅದು ತಕ್ಕೊಂಡ ಒಂದೆರಡು ರೀಲ್ಸ್ ಅದು ಮಾಡ್ಕೊಂಡ ಹೋಗೋಣಂತ ಬಂದೆವು. ರೆಸಾರ್ಟ್ ಎಕ್ಸ್ಪೀರಿಯನ್ಸ್ ಸೂಪರ್ ಆಯ್ತು, ಮಜಾ ಬಂತ್ರಿ ಗೈಸ್. ಹೋಗ್ ನೀನು ಹೋಗ್. ಹೋಗೋ ಟೈಮ್ ಸ್ನೇಹಿತರೆ, ಆಕ್ಟಿವಿಟೀಸ್ ಮಾಡಕ್ ಹೋಗೋದು. ಈಗ ಎಲ್ಲರೂ ರೆಡಿ ಆಯ್ತು ಆಲ್ಮೋಸ್ಟ್, ಹೋಗೋಣ ಅಂತ. ಆಕೆ ಲಾಕ್ ಮಾಡಲ್ಲ ಅದಕ್ಕೆ ನಾನು ಹೋಗೋರಿ ಹೋಗೋ. ನೀವು ಹಾಕೊಳ್ಳ. ಇಲ್ಲಿ ಹುಡುಗರು ಫೋಟೋ ತಕೊಳತ್ತಾರ, ಅಲ್ಲಿ ಹುಡುಗಿರು ರೀಲ್ಸ್ ಮಾಡತ್ತಾರ. ಸೊ ಎಲ್ಲರೂ ಬ್ಯುಸಿ ಆಗ್ಯಾರ ನೋಡ್ರಿ. ಮೊದ್ಲಿಗೆ ಎಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡತ್ತಿದ್ದೆವು. ಇಲ್ಲೇ ಒಂದು ಫಾಲ್ಸ್ ಬರ್ತದಂತ, ಅಲ್ಲಿ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿದೆವ. ವಾಟರ್ ಗೇಮ್ಸ್ ಆಮೇಲೆ ಹೋಗೋಣ ಅಂತ ಹೇಳಿ. ಮಮ್ಮಿ ಇಲ್ಲಿ ಸಕ್ಕೆ ಕೇಕ್ ಮುಂಜಾನೆ ಇಡ್ಲಿ ತಿಂದಿದ್ದೆವು, ಇವಾಗ ಕೇಕ್ ತಿನ್ಕೋತ ನಡ್ರಿ ಮತ್ತೆ ಏನೇನ್ ಅದಾವ ಎಕ್ಸ್ಪ್ಲೋರ್ ಮಾಡೋಣಂತ. ಲಕ್ಷ್ಮಿ ರೀತು ಅಕ್ಕಗ ಇದು ಸಿಂಡ್ರಿ ನೋಡಿ ಮೋಂಗ್ಲಿ ಜಂಗಲ್ ಬುಕ್ ನೆನಪಾಗ್ಲಾಗ್ತದಂತ. ನನಗೂ ಹಂಗ ಅನಿಸ್ತು ನೋಡ್ರಿ. ಕರೆನ ಬಾಳ ಬ್ಯೂಟಿಫುಲ್ ಆಗಿತ್ರಿ. ದಾಂಡೇಲಿ ಫಾರೆಸ್ಟ್ ಆಗ್ಲಿ, ರೆಸಾರ್ಟ್ ಆಗ್ಲಿ, ಮತ್ತೆ ಇಲ್ಲಿ ವೆದರ್ ಆಗ್ಲಿ ಎಲ್ಲಾ ಮಸ್ತ್ ಇತ್ತು ರೀ. ಹಂಗ ಇವಾಗ ಒಂದ್ ಮಸ್ತ್ ಅಂದ್ರೆ ಮಸ್ತ್ ವಾಟರ್ ಫಾಲ್ ತೋರಿಸ್ತೀನಿ, ಅಲ್ಟಿಮೇಟ್ ಇತ್ತು. ಅಲ್ಲಿ ಹೋಗತ್ತಾ? ಆಕ್ಚುಲಿ ಗಿಡ ಬಿದ್ದದಂತ್ರಿ, ಇಲ್ಲಿ ರೋಡ್ ಇತ್ತ, ಗಿಡ ಬಿದ್ದತ್ ನೋಡ್ರಿ. ಇಲ್ಲಿ ಗಿಡ ಬಿದ್ದಿದ್ದಕ್ಕೆ ನಾವು ಫಾಲ್ಸಿಗೆ ಹೊಂಟಿದೇವ. ಫಾಲ್ಸಿಗೆ ಹೋಗೋ ರೋಡ್ ಇದೆ, ಆಕ್ಚುಲಿ ಗಿಡ ಬಿದ್ದಿದ್ದಕ್ಕೆ ರೋಡ್ ಬಂದಾಗ. ಇಲ್ಲಿ ಒಂದು ಸಣ್ಣ ಹಳ್ಳಿ ರೀ ಸ್ನೇಹಿತರೆ. ನಾವು ಹೋಗು ವಾಟರ್ ಫಾಲ್ಸ್ ಹಾದ್ಯಾಗ ಒಂದ್ ದೊಡ್ಡ ಮರ ಬಿದ್ದಿತ್ ನೋಡ್ರಿ. ಯಪ್ಪ ವಾಟರ್ ಫಾಲ್ಸ್ ಏನ್ ನೋಡೋದ್ ಕ್ಯಾನ್ಸಲ್ ಆಯ್ತೇನಪ್ಪ ಅನ್ಕೊಳತಿದ್ದೇವ್ರಿ. ಅದ್ರ ನಮ್ ಪುಣ್ಯಕ ಇನ್ನೊಂದ್ ರೋಡ್ ಅದ ಅಂತ ಹೋಗ್ಲಕ್ಕ ಚಲೋ ಆಯ್ತ್ರಿ. ಇಲ್ಲ ಅಂದ್ರೆ ಇಷ್ಟು ಭಾರಿ ವಾಟರ್ ಫಾಲ್ಸ್ ಮಿಸ್ ಮಾಡ್ಕೋತಿದ್ದೇವ್ ನೋಡ್ರಿ. ಇಲ್ಲಿ ಹಳ್ಳ್ಯಾಗ ಒಂದೆರಡು ಅವಿಗಳದಾವ, ಹೇಳ್ತಾವ ದಾರಿ ಹೇಳ್ತಾರ ನಮ್ಗೆ. ಇಲ್ಲಿ ಹೆಂಗ ಹೋಗುದ್ರಿ ಅಕ್ಕೋರೆ? ಹೌದ್ರಿ ಅಕ್ಕೋರ್, ಥ್ಯಾಂಕ್ಸ್ ರೀ. ಇಷ್ಟು ಮಸ್ತ್ ಇಷ್ಟು ಪ್ರೈವೇಟ್ ಆಗಿರೋ ವಾಟರ್ ಫಾಲ್ಸ್ ನಾನು ನೋಡೇ ಇಲ್ಲ ರೀ. ಫಸ್ಟ್ ಫಾಲ್ಸಿನ ಇಷ್ಟು ಹೊಗಳಾತೀನಿ ಅಂತಂದ್ರ ನಿಮ್ಗೂ ನೋಡಂಗ ಆಗಿರ್ಬೇಕಲ್ರಿ. ಮತ್ತೆ ತಡ ಬರ್ರಿ ನೋಡೇ ಬಿಡುನು. ಯಾವ ಏನು ಕಾಯಿ ಅದ ರೀ ತಿನ್ಬೇಕಂತ ಹೇಳ್ಕೊಳತ್ತಾರ. ಬಂದೇವಿ ಫಾಲ್ಸ್ ಐತಿ, ಇಲ್ಲಿ ಫಾಲ್ಸಿಗೆ ಹೊಂಟೆ ನೋಡ್ರಿ. ನೋಡಂಬರಿ ಫಾಲ್ಸ್ ಹೆಂಗದ ಅಂತ ಹೇಳಿ. ಇಲ್ಲಿ ಎಲ್ಲ ಕಡೆ ಗುಹೆದಾಗಿ ಹೋಗ್ಬೇಕ್ರಿ. ಕಾರ್ ಹಂಗತ್ತೈತ್ ನೋಡ್ರಿ ಇಲ್ಲಿ ಇಳ್ಕ್ಲಿ. ಹಿಂಗೆ ಇರ್ಬೇಕೆ, ಮಂದಿ ಇಲ್ಲಾರ್ದಲ್ಲಿ ಹೋಗ್ಬೇಕು ಲಕ್ಷ್ಮಿ. ಮಂದಿ ಇದ್ದಲ್ಲಿ ಚಲೋ ಅನ್ಸಲ್ಪ, ಪ್ರೈವೇಸಿ ಅನ್ಸಂಗಿಲ್ಲ, ಮತ್ತು ಮಜಾನೂ ಬರಲ್ಲ. ನನಗೆ ಯಾವಾಗ್ಲೂ ಹಿಂಗೆ ಅಷ್ಟೇ ನೋಡ, ಯಾರು ಮಂದಿ ಇರ್ಬಾರ್ದು ಬೀಚ್ನಾಗಲಿ, ಯಾರು ಇರ್ಬಾರ್ದು ಫಾಲ್ಸ್ನಾಗ. ಅದು ನಾವು ಅಷ್ಟೇ ಇರ್ಬೇಕು, ಹಂಗೆ ಭಾಳ ಇಷ್ಟ ಆಗ್ತದೆ ನನಗೆ. ಮಮ್ಮಿ ಸುಸ್ತು ಆತ ನೋಡಿ, ಏರಿ ಕಂಟಿನ್ಯೂ ಇರೋದಪ್ಪ ಇದು. ನೀವು ನೋಡಿ ಹಂಗೆ ಇರತ್ತಾನೆ ಮಮ್ಮಿ ಇಟ್ಟಕ್ಕೆ ಸುಸ್ತು ಆದತ್ತ.
ತಮ್ಮ ಶಾನೆ ಅದಪ್ಪ, ತಮ್ಮ ಇಷ್ಟು ಏರಿದ್ರು ಸುಸ್ತಾಗಿಲ್ರಿ ಸ್ನೇಹಿತರೆ. ಯಾವ ಫಾಲ್ಸ್ ಅಲ್ಲ ಇದೆ? ಜೋಗರ್ ಫಾಲ್ಸ್ ಜೋಗರ್ ಹತ್ತೇನೋ ಬರ್ತಿತ್ತಪ್ಪ, ನೆನಪು ಹರಿದ್ರಿ. ನಾ ಅಂತೂ ತೋರಿಸಿದಲ್ರಿ, ನೀನು ನೋಡಿದ್ವಿ ಜೋಗರ್ ಫಾಲ್ಸ್ ಅಂತ ಅಂತೀನಿ. ಹಾಂ ಜಗರ ವಜ್ರ ಫಾಲ್ಸ್ ರೈಟ್ ಲಕ್ಷ್ಮಿ. ವಜ್ರ ಫಾಲ್ಸಿಗೆ ಬಂದೇವ್ರಿ. ಇದು ಕಾಣೆ ನಡ್ಕೊತ ಹೊಂಡಂಗೆ ಆಲತ್ತದ. ಇಲ್ಲೂ ಟ್ರೆಕ್ಕಿಂಗ್ ಆಗ್ಯದ ಮುಂಜಾನೆ ಟೈಪ್. ಈಗ ಬಂದ ಇದು ಮಸ್ತ್ ಅದಂತ. ಬಟ್ ಈಗ ನಾವು ಇನ್ನೇ ಒಬ್ರು ಕಾಣಲ್ಲಾಗ್ಯಾರ. ಆದಾಗ ಒಬ್ರು ಇದ್ದಿದ್ದಿಲ್ಲ, ಒಂದು ಕಾರ್ ಇದ್ದಿದ್ದಿಲ್ಲ. ಮೇ ಬಿ ಯಾರೂ ಇದ್ದಂಗಿಲ್ಲ ಫಾಲ್ಸ್ನಾಗ. ಫುಲ್ ಪ್ರೈವೇಟ್ ಫಾಲ್ಸ್ ಅನ್ಬೋದು ಇದಕ್ಕೆ. ಬಂದೇವ್ರಿ. ನಾವು ಇದ್ದಿದ್ದು ಹೋಮ್ ಸ್ಟೇ, ನಾವು ಇದ್ದಿದ್ದು ರೆಸಾರ್ಟ್ ಕಡೆನೇ ಬರ್ತದೆ ಅಂತಿದ್ದು ಫಾಲ್ಸ್. ಈ ಫಾಲ್ಸ್ ಮುಗಿಸ್ಕೊಂಡು ಇನ್ನು ಆ್ಯಕ್ಟಿವಿಟೀಸ್ ಮಾಡಕ್ಕೆ ಹೋಗೋಣ. ಅಲ್ಲೇ ಮೊದಲು ಹೋದಂದ್ರೆ ದೂರ ಆಗ್ಬಿಡ್ತದೆ ಅಂತ, ವಾಪಸ್ ಬರೋದು ಆಗಲ್ಲ ಅಂತ. ಹಾಗಾಗಿ ಫಾಲ್ಸಿಗೆ ಬಂದೇವಿ. ಫಾಲ್ಸ್ ನೋಡ್ಕೊಂಡು ಗೇಮ್ಸ್ ಆಡಕ್ಕೆ ಹೋಗೋಣ್ರಿ. ಬರ್ರಿ ನೋಡೋಣಂತ ಫಾಲ್ಸ್ ಹೆಂಗದಂತೆ. ಅದೇ ನೋಡ್ಕೊಂಡು ನೋಡೋದು. ಮುಂಜಾನೆ ಮಾತ್ರ ಅದೇ ಹೇಳತ್ರ ಬಿಡು, ನಮ್ಗೆ ಇನ್ನೇನು ಅಂದಾರ. ನಾನು ಬರ್ತೇವೆ ವಿಡಿಯೋ ಮಾಡತ್ತೀನಿ ನಾಡು. ಹಾಂ ಮುಂಜಾನೆ ರೆಸಾರ್ಟ್ ಮಾತ್ರ ಚಲೋ ಐತೆ. ಊಟನ ಸರಿ ಇದ್ದಿದ್ದಲ್ಲ. ಊಟ ನಮಗೇನು ಲೈಕ್ ಆಗಿಲ್ಲ ಭಾಳ. ಅವ್ರಿಗೆ ಬೈದೇ ಬಂದಾರತ್ತೆ ಎಲ್ಲರೂ. ರೆಸಾರ್ಟ್ ಏನೋ ಚಲೋ ಅನ್ನಿಸ್ತೆ, ಬಟ್ ಊಟ ಸರಿ ಅನಿಸ್ತಿಲ್ರಿ ನಮಗೆ. ಆಮೇಲೆ ಬಿಸಿನೀರು ಕೊಡ್ಲಾಕಿದ್ರೆ ನಮಗೆ ಅವ್ರ ಮುಖ ತೊಗೊಳಕ್ಕೆ, ಜಾಕ ಮಾಡಕ್ಕೆ ಬಿಸಿನೀರು ಅಷ್ಟೇ ಕೇಳಿ ತೊಗೋಬೇಕಾತಿತ್ತು ಬಿಸಿನೀರು ಇತ್ತು. 10 ಸಲ ಹೇಳ್ಬೇಕಾರೆ ಅವ್ರಿಗೆ. ಊಟ ಚಲೋ ಇಲ್ಲತ್ತ ಅವ್ರಿಗೆ ಹೇಳೋಣ. ಅವ್ರು ಬಂದು 20 ಸಲ ಒಂದು ನಮಗೆ ಸ್ನ್ಯಾಕ್ಸ್ ತಂದು ಕೊಟ್ರಿ, ಮಣ್ಣಿನ ಪಕೋಡ ಅಂತೇಳಿ ಅದು ಇದು. ಒಂದ್ಸಲ ಗೋಬಿ ಮಂಚೂರಿ ಕೊಟ್ರಿ ಅದೆಲ್ಲ. ಬಟ್ ಊಟ ಮಾತ್ರ ಸರಿಯಾಗಿ ಕೊಡಲಾಗಿದ್ದು. ಚಲೋ ಇದ್ದಿದ್ದಿಲ್ಲ ಅಂತ ಬರೀ ಅದೊಂದು ಬೇಸರ ಆಯ್ತು. ಹಿಂಗಾಯ್ತು ನೋಡ್ರಿ ನಮ್ದು ರೆಸಾರ್ಟ್ ಇದ್ದು ಹಣೆ ಬರ. ಬರ್ರಿ ಫಾಲ್ಸ್ ನೋಡ್ಕೊಂಡು ಆ್ಯಕ್ಟಿವಿಟೀಸ್ ಮಾಡ್ಕೊಂಡು ಹೋಗೋಣಂತ ಹುಬ್ಳಿಯಾಗ ಏನು ಮಾಡ್ತೀವಿ ಗೊತ್ತಿಲ್ಲ. ನೋಡೋಣ, ಅಲ್ಲಿ ಮಠ ಗಿಟ್ಟ ಹೋಗೋಣ ಅಂದಾರಿ. ಹೋದ್ರೆ ಹೋಗೋಣಂತ. ಮತ್ತೆ ಎಲ್ಲರೂ ಹೋಗೋದಾದ್ರೆ ಸನೇ ಎಲ್ಲರೂ ಸುತ್ತಮುತ್ತ ಯಾರು ಚಲೋ ಪ್ಲೇಸ್ ಇದ್ದು ಅಂದ್ರೆ ಹೋಗೋಣ್ರಿ. ನೋಡ್ರಿ ಫಾಲ್ಸ್ ನೋಡಕ್ಕೆ ಹೋಗೋಣಂತ. ಈಗ ಆ್ಯಕ್ಚುಲಿ ಏರಿದೇವ್ರಿ, ಒಂದು ಕಡೆ ಇಳಿಯಾಕತ್ತೀವ್ರಿ. ಫಾಲ್ಸಿಗೆ ಏರೋದು ಇಳಿದೈತೆ. ಯಾಕೋ ಗುಡ್ಡದ ನಡಬರ್ಕೆ ಅದ ರೀ ಫಾಲ್ಸ್ ಇದೆ. ಮಸ್ತ್ ಸೌಂಡ್ ಬರತ್ತದ. ಯಾಕೋ ಚಂದ ಇದ್ದಂಗೆ ಅದ್ರಿ ಅದು. ಹಾಂ ಬಾ, ಕೈ ಕೊಡ್ತೀನಿ ಬಾ. ಬರ್ರಿ ಮೇಡಮ್. ಸಪ್ತಪದಿ ಇದು ಸಪ್ತಪದಿ. ಹೋಗು ಮೇಡಮ್. ಹೋರಿ ಮೇಡಮ್, ಏನಾಗಲ್ಲ ಹೋರಿ ಮೇಡಮ್. ಸಾಕಾಶ್ ಹೋರಿ, ಅಂಜ್ಬಿಡ್ರಿ ಭಾಳ. ಹಂಗೆ ನಾವು ಹಿಂದಿರ್ತೀವ್ರಿ ಇಲ್ಲೇ. ವಾವ್ ಗಾಯ್ಸ್ ಆಸಮ್. ಅಯ್ಯಪ್ಪ ಏನೋ ಎಷ್ಟು ಕೇಳೋದು ಲಕ್ಷ್ಮಿ, ಕಂಡಾಪಡಿ ಕೆಳಗೆ ಹೋಗಪ್ಪ. ಅದ ತೋರಿಯಪ್ಪ ನೀ ನೋರಿ ತೋರಿ. ಗಾಯ್ಸ್ ಭಾರಿ ಅಂದ್ರೆ ಭಾರಿ ಅದ್ರಿ. ಅಲ್ಲಿ ನೋಡ್ರಿ ಬಾಪ್ರಿ, ಅಲ್ಲಿ ಲಕ್ಷ್ಮಿ ಎಷ್ಟು ಕೆಳಗೆ ಹೋಗ್ಬೇಕು ಇನ್ನ. ಅದು ಮೈ ಗಾಡ್ 2 ಕಿಲೋಮೀಟರ್ ಕೆಳಗೆ ಇಳಿಬೇಕಪ್ಪ ಈಗ. ಇಲ್ಲೇ ಕೂತ್ರೆ ನೀವು ಬರಲತ್ತೆ. ಅಯ್ಯಪ್ಪ ಏನು ಮಸ್ತು ಮರೆ ಅದ. ಭಾರಿ ಅದ ರೀ ಫಾಲ್ಸ್. ಬಿಟ್ಟಿದ್ದು ಬಂದಿದ್ದಕ್ಕೂ ಚಲೋ ಆಯ್ತ. ಮೈ ಗಾಡ್, ನಾನೇ ಹೋಗೋಣ ದೇವ್ರಿಗೆ. ಬ್ಯಾಡ ನಾತಿದ್ರಿ ಅವ್ರೆ. ಹೊಸ ಪ್ಲೇಸ್ ಬಂದ್ರಿ ಗೈಸ್. ಮಸ್ತ್ ಅದ ಸೂಪರ್ ಇದೆ ಅಲ್ಟಿಮೇಟ್. ಇದ್ರ ಮೂವಿದಾಗ ನೋಡ್ದಂಗ ಆಗಿತ್ತು ಇಂಥ ಸೀನ್ಗಳು. ಇಂಥ ಸೀನ್ ಮೂವಿದಾಗ ನೋಡಿದೇವ್ ಅಷ್ಟೇ. ಹೌದೌದು. ಇಲ್ಲ ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಬರ್ಬೇಕು. ಹಾ ಬಂದ. ಬಾರಿ ಕೈತಾ ಎರಿ ತೋಕ ಬರ್ರಿ, ಕೈ ಬರ್ರಿ ಬರ್ರಿ. ಈಸಿ ಇಲ್ರಿ ಹೋಗೋದಿಲ್ಲ, ಭಾಳ ಟಫ್ ಅದ. ಇಲ್ಲಂದ್ರೆ ಪೂರಾ ಕೆಳಗೆ ಅದ ರೀ. ಇದು ಡೇಂಜರ್ ಅದ ಇಲ್ಲಿ. ಓ ಮೈ ಗಾಡ್, ಮಸ್ತ್ ಅಂದ್ರೆ ಮಸ್ತ್ ಅದ ರೀ ಸ್ನೇಹಿತರೆ. ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಮಾಡ್ಬೇಕಾ, ಅಥವಾ ಫಿಲ್ಮ್ ಶೂಟಿಂಗ್ ಮಾಡ್ಬೇಕಾ, ಇಲ್ಲ ಅದ್ರ ಶಾರ್ಟ್ ಮೂವಿ ಶೂಟಿಂಗ್ ಮಾಡ್ಬೇಕಾ. ಏನ್ರಿ ಚೋಟಿ ಅನ್ಸಾತಾಳ ಸೋನಿ. ಇಷ್ಟೆಲ್ಲ ಮಾಡ್ಬೋದು ನೋಡಿ ಇಲ್ಲಿ. ಅಷ್ಟವಾಗಿ ನೀವು ಅಲ್ಲಿ ಡೇಂಜರ್ ಅದರಿಪ್ಪ ಅಲ್ಲಿ. ಅದು ಇಲ್ಲಿ ಪೂರಾ ಏರ್ ಬರೋದು ಅಷ್ಟು ಈಸಿ ಇದ್ದಿದ್ದಿಲ್ಲ. ಅಲ್ಲೇ ಕೂತ್ಬಿಟ್ರೆ ಪಪ್ಪ ಅದು ಬರ್ಲಿಲ್ಲ ಅವ್ರ. ಸೂಪರ್
ಹೋಗ್ ಇಲ್ಲಿಂದ ಬರ್ತೀರತ್ತ. ವಾವ್, ಬಂದಂಗ ಸೂಪರೇ ಕಾಣತೈತಿ ಅದು. ವಾವ್, ಸೂಪರ್ ಅದ ಸ್ನೇಹಿತರೆ. ಒಂದ್ಸಲ ವಿಸಿಟ್ ಮಾಡ್ಲೇಬೇಕು ಹಂಗ ಪ್ಲೇಸ್. ಮಸ್ತ್ ಅಂದ್ರೆ ಮಸ್ತ್. ಗೈಸ್ ನೋಡ್ರಿ, ಇಲ್ಲಿ ಮೀನುಗಳು ಎಷ್ಟು ಭಾರಿ ಇದ್ದು, ಏನ್ ಟ್ರೈನಿಂಗ್ ಕೊಟ್ಟಾರೇನಪ್ಪ ಅನ್ನುವಂಗಿದ್ದು ನೋಡ್ರಿ. ಹೋಗಿ ಬರೀ ಕಾಲಿಟ್ರೆ ಸಾಕ ಪೆಡಿಕ್ಯೂರ್ ಮೆನಿಕ್ಯೂರ್ ಅಂತ ಎಲ್ಲಾ ಮಾಡ್ತಿದ್ದು. ಫುಲ್ ಕಾಲೆಲ್ಲ ಮುತ್ತು ಬಿಡ್ತಿದ್ವು ರೀ. ಇಷ್ಟು ಡೇರಿಂಗ್ ಆಗಿರೋ ಮೀನನ್ನ ನಾ ನೋಡಿದ್ದಿಲ್ರಿ. ಇದ ಫಸ್ಟ್ ಟೈಮ್ ನೋಡತ್ತಿದ್ದ. ಮನುಷ್ಯರಿಗೆ ಅಂಜ್ ಹೋಗು ಮೀನ ನೋಡಿದ್ದೆ. ಇವ್ ನೋಡ್ರಿ, ನಮ್ ಕಾಲ್ ನೀರಾಗಿಟ್ರೆ ಸಾಕ ಕಾಲೆಲ್ಲ ಸುತ್ತ ಹೊರಿತಿದ್ದು. ಇದು ಒಂದ್ ಹೊಸ ಎಕ್ಸ್ಪೀರಿಯನ್ಸ್ ನೋಡ್ರಿ. ಹೋಗಿ ದೂರಿಂದ ಹೋಗಿ. ಹೋಗಿ ಬಾ ಬರ್ರಿ. ವಾಟರ್ ಫಾಲ್ಸ್ ಮುಗಿಸ್ಕೊಂಡ ವಾಟರ್ ಗೇಮ್ಸಿಗೆ ಬಂದೇವಿ ಈಗ. ಇದು ಸಿಲ್ವರ್ ಬಿಲ್ ಅಂತ ಹೇಳಿ ರೆಸಾರ್ಟ್ ಕಮ್ಮ ಗೇಮ್ಸ್ ಆಡು ಪ್ಲೇಸ್. ಇಂಥವ್ ಭಾಳ ಅದಾವ. ಆಲ್ಮೋಸ್ಟ್ ಎಲ್ಲಾ ಹೊರಗಡೆ ಇರೋ ರೆಸಾರ್ಟ್ ಒಂದಕ್ಕೊಂದ್ ಟೈಅಪ್ ಇರ್ತಾವ ನೋಡ್ರಿ. ಸ್ಟೇ ಅಲ್ಲಿ ಮಾಡುದ, ಗೇಮ್ಸ್ ಇಲ್ಲಿ ಆಡುದ. ಆಲ್ರೆಡಿ ನಾವ್ ಏನ್ ರೆಸಾರ್ಟ್ ದಾಗ ಅಂತ ಹೇಳಿ 1500 ರೂಪಾಯಿ ಪೇ ಮಾಡಿರ್ತೇವಲ್ಲ, ಅದ್ರಾಗ ಇವೆಲ್ಲ ಕಾಂಪ್ಲಿಮೆಂಟರಿ ಗೇಮ್ಸ್ ಅಂತ ಹೇಳಿ ಆಡೋದೀಗ. ಅವ್ರ ಸೇಮ್ ಇದು ಊಟಿ ಫೀಲ್ ಅಲ್ಲ. ಊಟಿ ಒಳಗೆ ಹಿಂಗೆ ಐತಲ್ಲ ಬೋಟಿಂಗ್. ಊಟಿ ಒಳಗೆ ಹೋಗಿದ್ದಲ್ಲ. ಊಟಿ ಒಳಗೆ ಮದುವೆ ಹೊಸ ರೀತು ದೊಡ್ಡಕ್ಕಿದ್ಲ. ಇದು ರೀತು ಹುಟ್ಟಿದ್ಲ. ಊಟಿ ಒಳಗೆ ಹಿಂಗೆ ಐತಲ್ಲ ಬೋಟಿಂಗ್. ಸೇಮ್ ಊಟಿದ ನೋಡಂಗ ಅನ್ಸತ್ತದ. ಬಟ್ ಇದು ಆರ್ಟಿಫಿಷಿಯಲ್ ಅನಿಸ್ತದ ಸ್ವಲ್ಪ. ಆಕ್ಚುಲಿ ಕಾಳಿ ನದಿ ಇದೆ. ಇದು ಆಕ್ಚುಲಿ ನದಿ ಒಳಗೆ ಮಾಡ್ಯಾರಿ, ಕಾಳಿ ನದಿ ಒಳಗೆ. ಬಟ್ ನೋಡೋಣ ಒಂದ್ಸಲ ಈ ಕಡೆ ಆರ್ಟಿಫಿಷಿಯಲ್ ಅನಿಸ್ತದ. ಸೇಮ್ ಊಟಿ ಟೈಪ್ ಅನ್ಸತ್ತದ. ಲಕ್ಷ್ಮಿ ಬೋಟಿಂಗ್ ಮಾಡ್ತಾ ಈಗ. ಲಕ್ಷ್ಮಿ ಓಡಿಸೋಣ ಅದ್ರಿ. ಮ್ಯಾಗ ಅಥವಾ ಹಿಂಗ್ ಮಾಡೋದು. ಬನಾನಾ ಚಿಪ್ಸ್ ತಿನ್ನೋದ ನೋಡಿ ಗನ್ ಬೇಕು. ಇಲ್ಲಪ್ಪಿ ಕೂಲ್ ಡ್ರಿಂಕ್ಸ್ ಅಷ್ಟೇ ಅದಾವ. ಸ್ನಾಕ್ಸ್ ಇಲ್ಲ, ಚಾಕ್ಲೇಟ್ ಇಲ್ಲ. ಅಲ್ಲಿ ಚಾಕ್ಲೇಟ್ ಅಂಗಡಿ ಬಂದ ತಗೋತೀನಿ. ಚಾಕ್ಲೇಟ್ ಇಲ್ಲ, ಇಲ್ಲಿ ಬರೀ ಕೂಲ್ ಡ್ರಿಂಕ್ಸ್ ಅದ. ಚಾಕ್ಲೇಟ್ ಬಂದು ಅಂಗಡಿ ತಗೋಣ. ಇಲ್ಲಿ ಒಟ್ಟ ಅಂಗಡಿನ ಸಿಗಂಗಿಲ್ರಿ. ಏನಾರ ತಿನ್ನಾಕ ಹೊರಗಿಂದ ತರಬೇಕ. ನಾವೆಲ್ಲರೂ ಏನಾರು ಸಿಗ್ತಾವತಿ ಕೊಂಡ್ ತಗೋಬೇಕಂತ ಮಾಡಿದವ. ಒಂದು ಅಂಗಡಿ ಚಲೋತ್ನಾಗಿಲ್ಲ. ಹಂಗ ಅಂಗಡಿಗಳು ಇಲ್ರಿ. ಎಲ್ಲ ಏನ್ ತಂದ್ರೆ ಅಲ್ಲಿದ್ದ ತರಬೇಕ. ಅಂಗಡಿಗಳು ಸಣ್ಣ ಪುಟ್ಟ ಅದಾವ. ಬಾ ಅಂತ ಬರೀ ಸಿಗಂಗಿಲ್ಲ. ಲಕ್ಷ್ಮಿ ಅಂತ ಬ್ಯಾಸ ಆಯ್ತತ. ಅಂಗಡಿಗಳಿಲ್ಲ ಇರ್ತೈತೆ. ಕ್ಯಾಂಟೀನ್ ಅದಾವ ಅಷ್ಟ. ಕ್ಯಾಂಟೀನ್ ಬಿಟ್ರೆ ಏನೂ ಸಿಗಂಗಿಲ್ಲ. ಇಲ್ಲಿ ಜಾಕೆಟ್ ಹಾಕೊಳ್ಳೋದು, ಲೈಫ್ ಜಾಕೆಟ್. ಯಾರ ಕಡೆ ಟಿಕೆಟ್ ಇರೋದು ಅಕ್ಷ ಮಾಡೋದು. ದೊಡ್ಡ ತಗೋಬೇಕಿಲ್ರಿ. ನಾ ಹಾಕ್ತೀನಿ ರೀ. ಮಾಡಿಲ್ಲ ಯಾರು ಚೋಟಿ ಅಂಜು ಆರೇನ ವೇದ ಹಾಕೊಂಡಿಲ್ಲ. ಹೋಗಿ ಬರ್ಕಷ್ಟ ಪ್ರೀತು ಹಾಯ್. ಲಕ್ಷ್ಮಿ ದೂರ, ನೀ ದೂರ, ನಾ ದೂರ. ಸಿಟ್ ಆಗ್ಯಾರ ಅವರೆಲ್ಲ. ಸಿಟ್ ರವಿ ಸಿಟ್ ಆಗ್ಯಾನ. ರವಿ ಬೇಯತನ ಹೊಂಟಿದಾನ. ಅಲ್ಲ ಒಂದಿಬ್ರು ಇಂಗ್ಲೀಷ್ ನಾನು ಲಕ್ಷ್ಮಿ ಹೋಗ್ಬೇಕಂದೇವಿ. ಅವ್ನು ನಿಂದ್ರ ಹೋಗೇ ಬಿಟ್ಟ. ನೀವು ಹಾಯ್ ಗೊಂಬಿ. ಗೊಂಬಿ ಬೇಡ. ಈ ಕಡೆ ಒಳಸ್ರಿ. ಅದು ಕೊಡ್ಲಿಲ್ಲ. ಅಂಜಪ್ಪ ಮಾಡ್ತೇವೆ. ಅಂಜು ತಳಗಿಳದು ಒತ್ತೊಂದಿಟ್ಟು. जोर लगा के
ಸೀದಾ ಕರ ಸೇರ್ಸಿ ಇವ್ರು ಯಾರು ಚಂದ ಒತ್ತಲ್ಗ್ಯಾರ ನಮ್ ರೀತಿ ಒತ್ತ ಹೊಂಟದ ನೋಡದ ಇವ ನಮ್ ನೀವು ಒತ್ತಾನ ಹಂಗೆ ಡ್ಯಾಶಿಂಗ್ ಕರ್ बोलो बजरंग बली की जय ನೀವು ಒಳಗೆ ಹೋಗ್ತಾನ ಕಾಳ ನೀರು ಬರತ್ತವ ಸಿಕ್ಕಾಪಡಿ ಪಿಯತ್ ರವಿ 2-2 ಬಂತ್ರಿ ಮನಿ ವಾಪಸ್ ನಾವು ಬಂದ ಮನೆಗೆ ಕಪ್ಪ ಬಚಾವ ಅಂತ ಇಂತು ಎಲ್ಲೋ ಸಿಕ್ಕೊಂಡಿದ್ದೇವೆ ನಮ್ ನಿಪು ಶೋಕರ್ ಮಾಡದ ಮಾಡಬಿ ನಿಪು ಕಾಫಿನೇ ಅದ ಹಾ ಕಾಫಿ ಇತ್ತು ತಗೋ ಎಲ್ಲ ಲಕ್ಷ್ಮಿ ಏ ಹುಡುಗರು ಬರಬಾರ್ದಿಲ್ಲ ಹುಡುಗರಿಗೆ ಅಲಾವಿಲ್ಲ ಇದು ಒಟ್ಟು ಎಲ್ಲಾ ಆಡ್ತೀನಿ ಎಲ್ಲಾ ಮಾಡ್ತೀನಿ ಅಂತ ಬಂಗಾರಿ मुझे तो पहले ही जाना था पूरा गिला हो जाएगा अभी ए बेड़ा के पास किधर गोताले बागू बाय बाय सोनी ವಿಡಿಯೋ ಆನ್ ಮಾಡ್ತೀರಿ ಡೌನ್ ಮಾಡಿ ಕಾಲ್ ಹಿಂಗ್ ಮಾಡಿಸಿ ಹೊಡ್ಸಿರಿ ಹಿಂಗ್ ಕುತ್ಕೊಂಡ್ ಬಿಡ್ರಿ ನೀವು ಹೋಗ್ರಿ ಮೇಡಮ್ 1 ಸೆಕೆಂಡ್ ರೀ ಅಂಜು ಫೋನ್ ಇಟ್ಕೋ ಪಾಕೆಟ್ನಾಗ ಇಟ್ಕೋ ಒಂದ್ ಸೆಕೆಂಡ್ ನಿಂದ್ರಿ ಅವ್ರ ಹತ್ಲಿ ಬೈ ಮಮ್ಮಿ ಯಾರಿದಾರ ಇಲ್ಲಿ ಮಮ್ಮಿಗೆ ಒಂದ್ಸತಿ ಹಾಯ್ ಹೇಳ್ಬಿಡಿ ಅಣ್ಣ ರೆಡಿ ಹಾ ಅಣ್ಣ ಅಣ್ಣ ಹಾ Pradanta. Hello, Kaikan. Anusha, please do subscribe. Yeah. Me down 3. ಇದೊಂದು ಮಾಡ್ಬೇಕಂತ ಹೊಂಟೇವಿ ನಾನು ಲಕ್ಷ್ಮಿ ಲಕ್ಷ್ಮಿ ನಾನು ಇಬ್ಬರೇ ಬಂದೆ ನೋಡ್ರಿ ಹಾಯ್ ಮಮ್ಮಿ ನಾನು ಲಕ್ಷ್ಮಿ ಇಬ್ಬರೇ ಆಟ ಆಡ್ತಿದ್ದೀವಿ ಪ್ರೀತು ನೀವು ಬರ್ತೀನಿ ಆಡ್ತಿದ್ರಿ ನಮ್ಮ ಜೊತೆ ರೀ ಬಿಟ್ಟ ಅಲ್ಲಿ ನಿಂತಾರ ನೋಡ್ರಿ ಲಕ್ಷ್ಮಿ ನಾನು ಇಬ್ಬರೇ ಬಂದಿದ್ದೆ ಮಜಾ ಮಾಡ್ತಾರೆ ನೀರಾ ಸ್ಟಾಪ್ ಮಾಡಿಬಿಟ್ಟಿನಿ ಆಟ ಗೈಸ್ ಎಲ್ಲ ಗೇಮ್ಸ್ ಸೂಪರ್ ಇದ್ದು ಕಯಾಕಿಂಗ್ ಜಿಪ್ ಲೈನ್ ರಾಫ್ಟ್ ಬೋಟಿಂಗ್ ಜಾರ್ಬಿಂಗ್ ಆಲ್ಮೋಸ್ಟ್ ಎಲ್ಲರೂ ಆಡಿದ್ರ ರಿವರ್ ರಾಫ್ಟಿಂಗ್ ಒಂದು ಆಡ್ಬೇಕಂತ ಅನ್ಕೊಂಡಿದ್ದೀವ್ರಿ ಅದು ಸ್ಟಾರ್ಟ್ ಇದ್ದಿದ್ದಿಲ್ರಿ ಆಮೇಲೆ ಟೈಮು ಆಲ್ಮೋಸ್ಟ್ ಈವ್ನಿಂಗ್ ಆಗಿತ್ರಿ ಸೊ ಎಲ್ಲ ಗೇಮ್ಸ್ ಕ್ಲೋಸ್ ಆಗೋ ಟೈಮ್ ರೀ ಅದ ಸೊ ರಿವರ್ ರಾಫ್ಟಿಂಗ್ ಕ್ಯಾನ್ಸಲ್ ಆಯ್ತು ನೋಡ್ರಿ ಅದು ಒಂದು ಆಡಿದ್ವಿ ಅಂದ್ರೆ ಚಲೋ ಆಗ್ತೈತೆ ಆಮೇಲೆ ಆಲ್ಮೋಸ್ಟ್ ರಾತ್ರಿನೇ ಆಯ್ತಾ ನಾವು ಹುಬ್ಳಿಗೆ ಹೋಗೋದು ಅಲ್ಲಿ ಹೋಗಿ ಸ್ಟೇ ಮಾಡೋದು ಅಂತೇಳಿ ಪ್ಲ್ಯಾನ್ ಇತ್ತ ಸೊ ಅಲ್ಲಿ ಹೋಗಿ ಸ್ಟೇ ಮಾಡೋದ್ರಾಗ ಏನದ ಇನ್ನೊಂದು ದಿವ್ಸ ಇಲ್ಲೇ ಎಲ್ಲರೂ ಸ್ಟೇ ಮಾಡೋಣ ಅಂತೇಳಿ ರೆಸಾರ್ಟ್ದಾಗ ಅಂತೇಳಿ ಬಂದೇವ ಜಸ್ಟ್ ಸ್ಟೇ ಮಾಡಿ ಮಾರ್ನಿಂಗ್ ಜಲ್ದಿ ಎದ್ದು ಹುಬ್ಳಿಗೆ ಧಾರವಾಡಕ್ಕೆ ಹೋಗೋಣ ಅಂತ ಪ್ಲಾನ್ ಹಾಕಿದ್ದೇವೆ ಇನ್ನೊಂದು ರೆಸಾರ್ಟ್ಗೆ ಬಂದೆ ನೋಡ್ರಿ ಇದು ರೆಸಾರ್ಟ್ ಚಲೋ ಇತ್ತು ನೋಡ್ರಿ ಮೊದ್ಲಿನ ರೆಸಾರ್ಟ್ನ ಟೆಂಟ್ ಸೂಪರ್ ಅನಿಸ್ಲಿಲ್ರಿ ನನಗೆ ಬಟ್ ಊಟ ಮಾತ್ರ ಅಲ್ಲಿಕ್ಕಿಂತ ಮಸ್ತ್ ಕೊಟ್ಟಿದ್ರಿ ರೆಸಾರ್ಟ್ ವೆಲ್ಕಮ್ ಮೇಡಮ್ ಲಕ್ಷ್ಮಿ ಮೇಡಮ್ ವೆಲ್ಕಮ್
ಆಡಾಡಿ ಸೆಕೆಂಡ್ ಡೇ ಊಟ ಐಸ್ ವಾಟರ್ ಅದಾವತ್ತಲ್ಲ ನೀವು ಬಾರಪ್ಪಿ ಜಲ್ದಿ ಬಾ ನೀವು ರೀತು ಬರ್ರಿ ಸೆಕೆಂಡ್ ಡೇ ಊಟ ಸ್ನೇಹಿತರೆ ಇದೊಂದು ಬೇರೆ ರೆಸಾರ್ಟ್ ನ ಬಂದಿವಿ ಸೊ ಅಲ್ಲಿಗಿಂತ ಬೆಟರ್ ಅನ್ಸ್ಲಾಕತ್ತದ ಊಟ ಒಳಗಂತರು ಒಂದ್ ದಿವಸ ಇಲ್ಲೇ ಒಂದ್ ದಿವಸ ಸ್ಟೇ ಮಾಡಿದ್ವಿ ದಾಂಡೇಲಿ ಒಳಗೆ ಸೆಕೆಂಡ್ ಡೇ ರಾತ್ರಿ ಊಟ ಆಯ್ತು ಸ್ನೇಹಿತರೆ ಸಿಕ್ಕಾಬಡಿ ತಂಡಿತ್ತು ಹಂಗಾಗಿ ಒಂದು ಕಪಲ್ಸ್ ಬಂದಿದ್ರು ಅವ್ರು ಇದೇ ರೆಸಾರ್ಟ್ನಾಗ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಮಾಡತ್ತಿದ್ರಂತ ಅದಕ್ಕೆ ನಾಷ್ಟ ಮಾಡಕ್ ಹೋಗ್ಬೇಕ್ರಿ ನಮ್ದೇ ಲೇಟ್ ಆಗ್ಯದ ಎಲ್ಲರದ್ದು ಮುಗ್ದದ ನಾಷ್ಟ ಆಲ್ರೆಡಿ ರಾತ್ರಿ ಕೂತಿದ್ದೇವ್ರಿ ನಾವು ಬೆಳಗ್ಗೆ ಸ್ನೇಹಿತರೆ ನಾಷ್ಟ ಮಾಡಿದೇವೆ ಎಲ್ಲ ತಯಾರಿ ಮಾಡ್ಕೊಂಡು ನಡ್ರಿ ಈಗ ಹುಬ್ಳಿ ಧಾರವಾಡಕ್ಕೆ ಹೋಗೋದದ ಹೋಗೋಣಂತ ಮುಗಿತ ದಾಂಡೇಲಿದೆಲ್ಲ ಪಾರಿ ಹೋಗೋಣಂತ ಧಾರವಾಡಕ್ಕೆ ಗೋವಾದಾಗ ಲಭ್ಯದ ಅದು ದೂದ್ ಸಾಗರ್ ಒಳಗೆ ಮರ್ದಿನ ಗೈಸ್ ನಾವು ಧಾರವಾಡ ಬಂದೇವ ಬರೋದ್ರಾಗ ಎಲ್ಲರೂ ಭಾಳ ಹಸಿವು ಆಗಿತ್ರಿ ಮೊದ್ಲಿಗೆ ಇಲ್ಲಿ ಊಟಕ್ಕೆ ಅಂತ ಹೇಳಿ ನಾವು ಗೂಗಲ್ನಾಗ ಸ್ಟಾರ್ ರೇಟಿಂಗ್ ಚೆಕ್ ಮಾಡಿ ಕಾರ್ತಿಕ್ ಗ್ರ್ಯಾಂಡ್ ಅನ್ನೋ ಹೋಟೆಲ್ಗೆ ಬಂದೆವು ಅದೇ ಶೆಕೆ ಆಲತ್ತ ಸಿಕ್ಕಾಬಿಡಿ ಬಾ ನೀವು ಹೋಟೆಲ್ ಮತ್ತು ಅಲ್ಲಿ ಊಟ ಎರಡು ಭಾಳ ಇಷ್ಟ ಅದು ಹೋಟೆಲ್ನು ಚಂದ ಇತ್ತು ಮತ್ತು ಊಟನೂ ಭಾಳ ಟೇಸ್ಟಿ ಇತ್ತು ಸ್ವಚ್ಛನದಲ್ಲಿ ಕೂತಾರ ನಮ್ಮೆಲ್ಲರಿಗೂ ಊಟ ಅಲ್ಲಿ ರೆಸಾರ್ಟ್ನಾಗ ಸಾಕಾಗಿ ಹೋಗಿತ್ತ ತಿಂದ ಇಂಥವೇನಾರ ಸ್ಪೆಷಲ್ ಬೇಕಾಗಿತ್ತು ಅಲ್ಲಿ ಇನ್ನೂ ಸಿಗಲಾಗಿತ್ತಂತ ಹಂಗಾಗಿ ಈಗ ಪಾಪಾಡ ಗೀಪಾಡ ಎಲ್ಲ ಹೇಳಕತ್ತಾರ ಆಕ್ಚುಲಿ ನಾವು ಧಾರವಾಡದಾಗ ನೋಡಕ್ ಬಂದಿದ್ದ ಇಸ್ಕಾನ್ ಟೆಂಪಲ್ ಇದು ಗೈಸ್ ಶ್ರೀ ಕೃಷ್ಣ ಪರಮಾತ್ಮನ ಇಸ್ಕಾನ್ ಟೆಂಪಲ್ ನಾಮ ಕೊಂಟಾರ ನಾಮ ಹಾಕೊಂಬರಕ ಎಲ್ಲರೂ ಇಲ್ಲಿ ಮ್ಯಾಗಿನ ಸೈಡ್ ನಾಮ ಹಚ್ಕೊಳಕ್ ಬಂದಾರ್ರಿ ಇಟ್ಟಾರಂತ ಬಾಬು ನಾಮ ಹಚ್ಚಕದ ಹೊಡಿಲಿ ಅಕ್ಕೋರ ನಾಮ ಹಚ್ರಿ ವಾವ್ ನೀವು ಸೂಪರ್ ಹರೇ ಕೃಷ್ಣ ನೀವು ಹರೇ ಕೃಷ್ಣ ಹರೇ 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 ಕೃಷ್ಣ ಅಕ್ಕ ಕೇಳಿ ಜೈ ಶ್ರೀ ಕೃಷ್ಣ ನಾ ಹೋದಾಗ ಗರ್ಭಗುಡಿ ಆಲ್ಮೋಸ್ಟ್ ಕ್ಲೋಸ್ ಇತ್ತು ಆ್ಯಕ್ಚುಲಿ ಇಲ್ಲಿ ದರ್ಶನ ಟೈಮ್ ಸರಿ ಇರ್ತದಂತ ಸಂಜೆ 5 ಗಂಟೆಗೆ ದರ್ಶನ ಇರ್ತದಂತ ಸೊ ಒಂದು ಅರ್ಧ ಗಂಟೆ ನಾವು ಅಲ್ಲೇ ಹರೇ ಕೃಷ್ಣ ಹರೇ ರಾಮ ಅಂತೇಳಿ ಮಂತ್ರ ಹೇಳ್ಕೊಂತ ಅದು ಇದು ನೋಡ್ಕೊಂತ ಟೈಮ್ ಪಾಸ್ ಮಾಡಿದೆವು ಆಮೇಲೆ ಶ್ರೀಕೃಷ್ಣನ ದರ್ಶನ ಮಾಡಿದೆವು ನೀವು ದರ್ಶನ ಮಾಡ್ರಿ ಗಾಯ್ಸ್ ಆಮೇಲೆ ಇಲ್ಲಿ ನಮ್ಮ ಅಕ್ಕ ಅದಾರ ನಾಗರತ್ನ ಅಂತ ಹೇಳಿ ಅವರಿಗೆ ಇಲ್ಲಿ ಒಬ್ರು ಸ್ವಾಮೀಜಿ ಪರಿಚಯ ಅಂತ ಅವ್ರು ನಮಗೆ ಇಲ್ಲಿ ದೇವಸ್ಥಾನದ ವಿಶಿಷ್ಟತೆಯ ಬಗ್ಗೆ ಹೇಳಿದ್ರು ಹಂಗ ಹಿಂದ್ಗಡೆ ಇರೋ ಗೋಶಾಲೆ ಮತ್ತು ಬೃಂದಾವನದ ರೆಪ್ಲಿಕಾ ತರ ಮಾಡಿರೋ ಪ್ಲೇಸ್ ಮತ್ತು ರಾಧಾಕುಂಡ ಶ್ಯಾಮಕುಂಡ ಅಂತೇಳಿ ಹಂಗ ಮತ್ತು ಇನ್ಫೋಸಿಸ್ ಸುಧಾಮೂರ್ತಿ ಅಮ್ಮನವರ ಸಮಾಜಮುಖಿ ಕಾರ್ಯಗಳನ್ನ ತೋರಿಸಿದ್ರೆ ನೋಡೋಣ ಬರ್ರಿ ಇದು ಗೋಶಾಲೆ ಸ್ನೇಹಿತರೆ ಮತ್ತು ಈ ಕಡೆ ಕಾಣುವುದು ಸಣ್ಣ ಬೆಟ್ಟದಂಗೆ ಕಾಣುವುದು ಇದು ಗೋವರ್ಧನ ಪರ್ವತದ ಮಾಡೆಲ್ ಮಾಡ್ತಾರಂತ ಸೊ ಹಂಗ ಇದು ನೋಡ್ರಿ ಸ್ನೇಹಿತರೆ ಇದು ಧಾರವಾಡ ಜಿಲ್ಲೆದಾಗ ಸರ್ಕಾರಿ ಶಾಲೆಗಳಿಗೆ ಎಷ್ಟೋ ಲಕ್ಷ ಜನರಿಗೆ ಅನ್ನ ಪ್ರಸಾದಕ್ಕೆ ಅಡಿಗೆ ತಯಾರಾಗೋ ದೊಡ್ಡ ಅಡಿಗೆ ಮನೆ ಫ್ಯಾಕ್ಟರಿ ಇದೆ ಇದನ್ನ 2002 13 ಕೋಟಿ ರೂಪಾಯಿ ಖರ್ಚು ಮಾಡಿ ನಿರ್ಮಾಣಗೊಂಡದಂತ ಅನ್ನ ಪ್ರಸಾದದ ಫ್ಯಾಕ್ಟರಿ
ಸೊ ಇಲ್ಲಿ ಮೊದ್ಲಿಗೆ ಸುಧಾಮೂರ್ತಿ ಮೇಡಮ್ ಅವರು ಎಷ್ಟೋ ಕೋಟಿಗಳಲ್ಲಿ ಅನುದಾನ ಕೊಟ್ಟಾರಂತ. ಸೊ ಇವಾಗ ಹೆಂಗ್ ನಡೀತದ ಅಂತಂದ್ರ ಭಕ್ತರು ಮತ್ತು ಬರ್ತ್ಡೇ ಫಂಕ್ಷನ್ ಅಂತ ಹೇಳಿ ಸ್ಪಾನ್ಸರ್ ಮಾಡ್ತಿರ್ತಾರಲ್ಲ, ಸೊ ಅವ್ರ ಮತ್ತೆ ಕೆಲವೊಂದು ಟೈಅಪ್ ಕಂಪ್ನಿಗಳು ಅದಾವಂತ, ಅವೆಲ್ಲ ಇಲ್ಲಿ ಫಂಡ್ ಕೊಡ್ತಾರಂತ. ಸೊ ಇಲ್ಲಿ ನಡ್ಸ್ಕೊಂತ ಹೋಗ್ತಿರ್ತಾರೆ ಎಲ್ಲರೂ ಸೇರಿ. ವೃಂದಾವನ್ ರೆಪ್ಲಿಕಾ ಯಾರಾದ್ರೂ ವೃಂದಾವನ್ಗೆ ಹೋಗಿದ್ದೀರಾ? ಹೋಗಿಲ್ವಾ? ಸೊ ವೃಂದಾವನಲ್ಲಿ ರಾಧಾಕುಂಡ ಮತ್ತೆ ಶ್ಯಾಮಕುಂಡ ಇರೋದು. ವೃಂದಾಕುಂಡ ಆಕ್ಚುಲಿ ಇದು ಕೃಷ್ಣ, ಸೊ ಆಫ್ಟರ್ ಕಿಲ್ಲಿಂಗ್ ದಿ ಒನ್ ಡೀಮನ್, ಸೊ ಒಬ್ರು ಡೀಮನ್ ಅನ್ನ ಸಾಯಿಸ್ತಾರೆ, ಅವಾಗ ಇದು ರಾಧಾಕುಂಡ ಮತ್ತೆ ಶ್ಯಾಮಕುಂಡ ಆಗಿರೋದು. ದ ಪ್ರೊಸೆಸ್ ಇಸ್ ಗೋಯಿಂಗ್ ಆನ್. ಸೊ ವಿತ್ ಇನ್ ಲೈಕ್ ಫಾರ್ ದ ನೆಕ್ಸ್ಟ್ ಗೋವರ್ಧನ್ ಪರಿಕ್, ಲೈಕ್ ಫಾರ್ ದ ಲೈಕ್ ಅಪ್ಕಮಿಂಗ್ ಕಾರ್ತಿಕ್ ಮಂತ್ ಇಟ್ ವಿಲ್ ಬಿ ಆಲ್ಮೋಸ್ಟ್ ರೆಡಿ. ಕಮಿಂಗ್ ಕಾರ್ತಿಕ್. ಯಾ. ಮತ್ತ ಇವು ಗೈಸ್ ವೃಂದಾಕುಂಡ, ರಾಧಾಕುಂಡ, ಶ್ಯಾಮಕುಂಡ ರೆಪ್ಲಿಕಾಗಳ ಅದರಂಗ ಇಲ್ಲಿ ಮರುಸೃಷ್ಟಿ ಮಾಡ್ಯಾರ ಇಲ್ಲಿ ಜನಕ್ಕ ನೋಡ್ಲಿಕ್ಕೆ ಅಂತ ಹೇಳಿ. ಸೊ ನೋಡಿದ್ರಲ್ಲ ಗೈಸ್, ಇಸ್ಕಾನ್ ಟೆಂಪಲ್ ನೋಡಿದ್ರಿ ಧಾರವಾಡದಾಗ, ಆಮೇಲೆ ಮತ್ತೆ ದಾಂಡೇಲಿ ಒಳಗೆ ಇನ್ನೊಂದು ರೆಸಾರ್ಟ್, ವಾಟರ್ ಗೇಮ್ಸ್ ಮತ್ತೆ ವಾಟರ್ ಫಾಲ್ಸ್ ಎಲ್ಲ ನೋಡಿದ್ರಿ ಗೈಸ್. ಇದಿಷ್ಟು ಇವತ್ತಿನ ಬ್ಲಾಗ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ ಗೈಸ್. ಇದೇ ತರ ಬ್ಲಾಗ್ಸ್, ಇದೇ ತರ ವಿಡಿಯೋಸ್, ಇದೇ ತರ ಟ್ರಾವೆಲಿಂಗ್ ಬ್ಲಾಗ್ಸ್ ನೋಡ್ಲಕ್ಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಮತ್ತೆ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡ್ರಿ. ಮತ್ತೆ ಇದೇ ತರ ವಿಡಿಯೋಸ್ನಾಗ ಸಿಗ್ತಾ ಇರೋಣ ಗೈಸ್. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.